على خطاه كل خطوة تروي قصة. ಪ್ರವಾದಿ ಮುಹಮ್ಮದರ ಐತಿಹಾಸಿಕ ಮದೀನಾ ವಲಸೆಯ ಚಿತ್ರಣವನ್ನ ಜಗತ್ತಿನ ಮುಂದೆ ಮತ್ತೆ ತೋರಿಸಲು ಸೌದಿ ಅರೇಬಿಯಾ ಆಡಳಿತ ಸಜ್ಜಾಗಿದೆ. ಮಕ್ಕಾದಿಂದ ಮದೀನಕ್ಕೆ ಪ್ರವಾದಿ ಮುಹಮ್ಮದ್ ಅವರು ಸಂಚರಿಸಿದ ಅದೇ ಮರುಭೂಮಿಯ ದಾರಿಯಲ್ಲಿ ಆವತ್ತಿನ ಪ್ರಯಾಣದ ಸಂದರ್ಭ ಇದ್ದ ಪ್ರತಿಯೊಂದು ದೃಶ್ಯಗಳನ್ನು ಕೂಡ ಅದೇ ರೀತಿಯಲ್ಲಿ ಮರುಸೃಷ್ಟಿ ಮಾಡಲಾಗುತ್ತದೆ ಎಂದು ಸೌದಿ ಆಡಳಿತ ಮಾಹಿತಿ ನೀಡಿದೆ. ಈ ಮಹತ್ವದ ಯೋಜನೆಯನ್ನ ಮದೀನದಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿದ್ದು, ಈ ವರ್ಷ ನವೆಂಬರ್ನಲ್ಲಿ ಪ್ರವಾದಿಯ ಹಿಜ್ರಾದ ಮರುಸೃಷ್ಟಿ ಯೋಜನೆ ಸಾರ್ವಜನಿಕರ ಪ್ರವೇಶಕ್ಕೆ ಲಭ್ಯವಾಗಲಿದೆ. ಪ್ರವಾದಿಯಾದ 13ನೇ ವರ್ಷ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಪ್ರವಾದಿ ಮುಹಮ್ಮದರು ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋಗಿದ್ದರು. ಮಕ್ಕಾದಲ್ಲಿ ವಿರೋಧಿಗಳ ಕಿರುಕುಳ ಸಹಿಸಲಾರದೆ ಪ್ರವಾದಿಯವರು ಮದೀನಕ್ಕೆ ಹಿಜ್ರಾ ಅಂದ್ರೆ ಪಲಾಯನ ಮಾಡಿದ್ದರು. ತಮ್ಮನ್ನು ಹಿಂಬಾಲಿಸಿಕೊಂಡು ಬಂದ ವಿರೋಧಿಗಳಿಂದ ಪಾರಾಗಲು ಪ್ರವಾದಿಯವರು ತಮ್ಮ ಸಹಚರ ಅಬೂಬಕರ್ ಸಿದ್ದೀಕರೊಂದಿಗೆ ಅಡಗಿ ಕುಳಿತ ಸೌರ್ ಗುಹೆಯಿಂದ ಆರಂಭಿಸಿ 470 ಕಿಲೋಮೀಟರ್ ದೂರದ ಮದೀನದಲ್ಲಿರುವ ಪ್ರವಾದಿಯವರ ಮಸೀದಿ ಮಸ್ಜಿದುನ್ ನಬವಿವರೆಗಿನ ಪ್ರಯಾಣದ ಪ್ರತಿಯೊಂದು ಹಂತದ ದಾರಿ ಹಾಗೂ ಅದರಲ್ಲಿನ ದೃಶ್ಯಗಳನ್ನು ಮರುಸೃಷ್ಟಿ ಮಾಡಲಾಗುತ್ತದೆ. ಮಕ್ಕಾದಿಂದ ಮದೀನಕ್ಕೆ ಪ್ರವಾದಿಯವರು ಸಂಚರಿಸಿದ ರಸ್ತೆಯಲ್ಲೇ ಪ್ರಯಾಣದ ಸಂಪೂರ್ಣ ಅನುಭವ ಪಡೆಯಲು ಯಾತ್ರೆ ಕೈಗೊಳ್ಳುವವರಿಗೆ ಒಂಟೆಯ ಮೇಲೆ, ಕುದುರೆಯ ಮೇಲೆ ಅಥವಾ ವಿಶೇಷ ವಾಹನದಲ್ಲೋ ನಡೆಯುತ್ತಲೋ ಹೋಗುವ ಅವಕಾಶವಿದೆ. ಅಲಾ ಖುತಾ ಅಂದ್ರೆ ಪ್ರವಾದಿ ಹೆಜ್ಜೆ ಗುರುತುಗಳ ಮೇಲೆ ಎಂಬ ಹೆಸರಿನ ಈ ಮಹತ್ವದ ಯೋಜನೆಯನ್ನ ಮದೀನಾದ ಉಹುದ್ ಪರ್ವತದ ಸಮೀಪ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮದೀನಾದ ಅಮೀರ್ ಬಿನ್ ಸಲ್ಮಾನ್ ಬಿನ್ ಸುಲ್ತಾನ್ ಬಿನ್ ಅಬ್ದುಲ್ ಅಜೀಜ್ ಘೋಷಿಸಿದ್ದಾರೆ. ನಲವತ್ತೊಂದು ಚಾರಿತ್ರಿಕ ಲ್ಯಾಂಡ್ ಮಾರ್ಕ್ಗಳು, ಪ್ರತಿ 5 ಕಿಲೋಮೀಟರ್ ಕ್ರಮಿಸಿದಂತೆ ಸಿಗುವ 62 ವಿಶ್ರಾಂತಿ ಕೋಣೆಗಳು, ರಾತ್ರಿ ತಂಗಲು ಸಹಾಯವಾಗುವಂತೆ 8 ಅತ್ಯಾಧುನಿಕ ಶಿಬಿರಗಳು, ಮೆಡಿಕಲ್ ಕೇರ್ ಸೆಂಟರ್ಗಳು, 80ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳು ಈ ಯೋಜನೆಯಲ್ಲಿವೆ. ಈ ವರ್ಷ ನವೆಂಬರ್ನಲ್ಲಿ ಈ ಯೋಜನೆಯಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಸಿಗಲಿದೆ. ಪ್ರಯಾಣಕ್ಕೆ ಬುಕ್ಕಿಂಗ್ ಕೂಡ ಮುಂದಿನ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.